ಡಿ.ಕೆ. ಶಿವಕುಮಾರ್ ಹಾಗೆ ಪ್ರಹ್ಲಾದ್ ಜೋಶಿ ಅವರ ನಡುವೆ ನಡೀತಾ ಇರುವ ಈ ಫೋಟೋ ವಾರ್ನ ಕುರಿತಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಎನ್ ಗ್ಯಾಂಗ್ ಜೈಲಿನಲ್ಲೂ ಕೂಡ ರಾಜಾತಿಥ್ಯವನ್ನು ಅನುಭವಿಸುತ್ತಿದ್ದಾರೆ ಅನ್ನೋ ಫೋಟೋವನ್ನ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಅನ್ನೋ ಆರೋಪ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರದು. ಇನ್ಫ್ಯಾಕ್ಟ್ ನಾವು ಈ ದರ್ಶನ್ ಜೈಲಿನಲ್ಲಿರೋ ಫೋಟೋ ರಿಲೀಸ್ ಆಗೋಕೆ ಮುಂಚೆ ಗಮನಿಸ್ತಾ ಇದ್ವಿ ಮೂಡಾ ವಿಚಾರ. ಕೋರ್ಟ್ನ ಕಟಕಟೆಯಲ್ಲಿ ಕಾವೇರಿದ ವಾದ ಪ್ರತಿವಾದ, ಹಾಗೆ ಜನರ ಬಾಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಲ್ಲಿ ಅಕ್ರಮವಾಗಿ ಸೈಟ್ ಖರೀದಿ ಮಾಡಲಾಗಿರೋದು ನಿಜಾನ ಅನ್ನೋ ಚರ್ಚೆ ಮಾಧ್ಯಮಗಳಲ್ಲೂ ಕೂಡ, ಅದರಲ್ಲೂ ಎಸ್ಪೆಷಲಿ ರಿಪಬ್ಲಿಕ್ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಾದ ಮೇಲೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಎಲ್ಲೆಲ್ಲಿ ಲೋಪ ಆಗ್ತಾ ಇದೆ ಅನ್ನೋದನ್ನ ಕೂಲಂಕುಷವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಆದರೆ ಯಾವಾಗ ಪರಪನಾಗ್ರಹಾರ ಕಾರಾಗೃಹದಲ್ಲಿ ಬರ್ಬರ ಕೊಲೆ ಆರೋಪಿಗಳು ಅಂತ ಹೇಳಿ ಜೈಲು ವಾಸವನ್ನು ಅನುಭವಿಸ್ತಾ ಇರುವ ದರ್ಶನ್ ಎನ್ ಗ್ಯಾಂಗ್ ಬಾಕಿ ಖೈದಿಗಳಂತೆ ಇಲ್ಲ, ಬದಲಾಗಿ ಅಲ್ಲೂ ಕೂಡ ದರ್ಪ, ದೌಲತ್ತು, ವಿಶೇಷ ಸವಲತ್ತು ಇವೆಲ್ಲವೂ ಸಿಗ್ತಿದೆ ಅನ್ನೋದಕ್ಕೆ ಪೂರಕವಾದ ಫೋಟೋ ರಿಲೀಸ್ ಆಯಿತು ಒಂದು ಹಂತಕ್ಕೆ. ರಿಪಬ್ಲಿಕ್ ಕನ್ನಡ ಈ ದಿನಕ್ಕೂ ಕೂಡ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಡೆವಲಪ್ಮೆಂಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಲೇ ಇದೆ. ಆದರೆ ಒಂದು ಹಂತಕ್ಕೆ ಜನರ ನಡುವಿನ ಚರ್ಚೆ ಕೂಡ ಜೈಲಿನಲ್ಲಿರುವ ಅವ್ಯವಹಾರದ ಕಡೆಗೆ ಶಿಫ್ಟ್ ಆಗಿದ್ದನ್ನು ನಾವು ಗಮನಿಸಿದ್ವಿ. ಕಾಂಗ್ರೆಸ್ನ ಉದ್ದೇಶ ಇದ್ದಿದ್ದೇ ಇದು ಅನ್ನೋದು ಬಿಜೆಪಿಗರ ಆರೋಪ. ದರ್ಶನ್ ಜೈಲಲ್ಲಿರೋ ಫೋಟೋ ಹಿಂದೆ ಕಾಂಗ್ರೆಸ್ನವರದ್ದೇ ಕೈವಾಡ ಇದೆ, ನೀವು ಅದನ್ನ ತನಿಖೆ ಮಾಡಿ ನೋಡಿ ಬೇಕಾದ್ರೆ ಅಂತ ಹೇಳಿ ನೇರವಾಗಿ ಸವಾಲ್ ಹಾಕ್ಲಿಕ್ಕೂ ಕೂಡ ಬಿಜೆಪಿಗರು ಸಿದ್ಧವಾದಂತೆ ಕಾಣ್ತಾ ಇದೆ. ಸರ್ಕಾರನೇ ದರ್ಶನ್ ಜೈಲ್ ಫೋಟೋವನ್ನ ರಿಲೀಸ್ ಮಾಡಿಸಿದೆಯಂತೆ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅನ್ನೋ ರೀತಿಯಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ವಾಲ್ಮೀಕಿ, ಮೂಡಾ ಈ ಹಗರಣಗಳು, ಹಾಗೆ ಪೊಲೀಸ್ ಸಿಬ್ಬಂದಿಯ ಅನುಮಾನಾಸ್ಪದ ಸಾವು, ಲಂಚದ ಆರೋಪಗಳು, ಇದೆಲ್ಲ ಆರೋಪಗಳು ಬ್ಯಾಕ್ ಟು ಬ್ಯಾಕ್ ಬರ್ತಿದ್ದ ಸಂದರ್ಭದಲ್ಲಿ ಈ ವಿಷಯದಿಂದ ಚರ್ಚೆಯನ್ನ ಡೈವರ್ಟ್ ಮಾಡಿದ್ರೆ ಸರ್ಕಾರದ ಆಯಸ್ಸು ಮತ್ತಷ್ಟು ವೃದ್ಧಿ ಆಗಬಹುದು ಅನ್ನೋ ಚಿಂತನೆಯಿಂದ ಏನಾದರೂ ಫೋಟೋ ರಿಲೀಸ್ ಮಾಡ್ತಾ ಅನ್ನೋ ಪ್ರಶ್ನೆ ವಿರೋಧ ಪಕ್ಷದ ನಾಯಕರು ಕೇಳ್ತಿದ್ದಾರೆ. ಮೂಡಾ ವಾಲ್ಮೀಕಿ ಹಗರಣದಿಂದ ಜನರನ್ನ ಡೈವರ್ಟ್ ಮಾಡೋ ಪ್ಲಾನ್ ಇದು ಅನ್ನೋದು ನೇರ ಆರೋಪ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದೇ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಆರೋಪವನ್ನ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನಿಗರ ಪ್ರಕಾರ ಡೈವರ್ಟ್ ಮಾಡ್ತಾ ಇರೋದು ಬಿಜೆಪಿ ಅಲ್ಲ, ದರ್ಶನ್ ವಿಚಾರನೂ ಇಂಪಾರ್ಟೆಂಟ್ ಅಲ್ಲ, ಮೂಡಾ ವಿಚಾರನೂ ಇಂಪಾರ್ಟೆಂಟ್ ಅಲ್ಲ. ದರ್ಶನ್ ವಿಚಾರ ಆಲ್ರೆಡಿ ತನಿಖೆ ಹಂತದಲ್ಲಿದೆ, ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ, ಪೊಲೀಸರು ತನಿಖಾಧಿಕಾರಿಗಳು ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಕೈಗೊಳ್ತಿದ್ದಾರೆ. ಮೂಡಾ ವಿಚಾರ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಿಚಾರಣೆ ಆಗ್ತಾ ಇದೆ, ತನಿಖೆ ಆಗಬೇಕಾ ಇಲ್ವಾ, ನಾಳೆ ಸೋಮವಾರ ಮತ್ತೆ ಅದರ ವಿಚಾರಣೆ ನಡೆಯುತ್ತೆ. ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕುಡಿಯೋ ನೀರು, ಹಾಗೆ ರೈತರ ಕೃಷಿಗೆ ಅವಶ್ಯಕತೆ ಇರೋ ನೀರಿಗೆ ಸಂಬಂಧಪಟ್ಟ ಯೋಜನೆಗಳು. ಕಾಂಗ್ರೆಸ್ನ ವಾದ ಇದು. ಈ ಯೋಜನೆಗಳು ಮಹದಾಯಿ ವಿಚಾರ ಇರಬಹುದು, ಅಥವಾ ಕೃಷ್ಣಾ ಬಲ್ದಂಡೆ ಯೋಜನೆ ಇರಬಹುದು, ಮೇಕೆದಾಟು ಯೋಜನೆ ಇರಬಹುದು, ಇದೆಲ್ಲವೂ ಕೂಡ ನಿಧಾನಗತಿಯಲ್ಲಿ ಸಾಗ್ತಾ ಇರೋದಕ್ಕೆ, ಇನ್ಫ್ಯಾಕ್ಟ್ ಕೆಲವೊಂದಕ್ಕೆ ಇನ್ನೂ ಚಾಲನೆಯೇ ಸಿಗದೆ ಇರೋದಕ್ಕೆ ಕಾರಣ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ಹಾಗಾಗೇನೆ ಎಲ್ಲಿ ಕಾಂಗ್ರೆಸ್ ಪಕ್ಷದವರು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷ ಸರ್ಕಾರವಾಗಿ, ರಾಜ್ಯ ಸರ್ಕಾರವಾಗಿ ಕೇಂದ್ರ ಸರ್ಕಾರವನ್ನ ಮತ್ತಷ್ಟು ತೀಕ್ಷ್ಣವಾಗಿ ಪ್ರಶ್ನೆ ಮಾಡುತ್ತೋ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ಜನರ ಮುಂದೆ ಬಹಿರಂಗಪಡಿಸುತ್ತೋ ಅನ್ನೋ ಆತಂಕದಿಂದ ಬಿಜೆಪಿಗರು ಟಾಪಿಕ್ ಡಿವಿಯೇಟ್ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ದರ್ಶನ್ ವಿಚಾರವನ್ನ ಮುಂದಿಟ್ಕೊಂಡು, ಮೂಡಾ ವಿಚಾರವನ್ನ ಮುಂದಿಟ್ಕೊಂಡು, ವಾಲ್ಮೀಕಿ ನಿಗಮದಲ್ಲಾದ ಹಗರಣದ ವಿಚಾರವನ್ನ ಮುಂದಿಟ್ಕೊಂಡು ಅಸಲಿ ಚರ್ಚೆಯ ವಿಚಾರವನ್ನ ಜನರಿಂದ ದೂರ ಮಾಡ್ತಿದ್ದಾರೆ ಬಿಜೆಪಿಗರು ಅನ್ನೋದು ಕಾಂಗ್ರೆಸ್ಸಿಗರ ವಾದ. ಮೊದಲು ಮಹದಾಯಿ ವಿಚಾರ, ಭದ್ರಾ ಮೇಲ್ದಂಡೆ ವಿಚಾರ, ಅದ್ರ ಬಗ್ಗೆ ಮಾತನಾಡಿ ಅದರ ದುಡ್ಡನ್ನ ಕೇಂದ್ರ ಸರ್ಕಾರದಿಂದ ಕೊಡಿಸಿ ನಂತರದಲ್ಲಿ ಬೇರೆ ಚರ್ಚೆ ಮಾಡಿ ಅಂತ ಹೇಳಿ ನೇರವಾಗಿ ಸವಾಲೆತ್ತಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಕೇಂದ್ರ ಸರ್ಕಾರದಿಂದ 5300 ಕೋಟಿ ಬರೋದು ಬಾಕಿ ಇದೆ, ಕೊಡಿಸಿ ಮೊದಲದನ್ನ, ಆಮೇಲೆ ಕೂತು ದರ್ಶನ್ ವಿಚಾರನೂ ಮಾತಾಡೋಣ, ಆಮೇಲೆ ಕೂತು ಮೂಡಾ ವಿಚಾರನೂ ಮಾತಾಡೋಣ. ಆದರೆ ಮೊದಲು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೊಡಬೇಕಾದ ಹಣ ಕೊಡಲಿ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆರೋಪಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೌಂಟರ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕಾದ್ ನೋಡೋಣ ಯಾರು ಎಷ್ಟು ಟಾಪಿಕ್ ಡಿವಿಯೇಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ, ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಯಾವೆಲ್ಲ ವಿಚಾರಗಳು ತೆರೆ ಮರೆಗೆ ಹೋಗೋ ಪ್ರಯತ್ನಗಳಾಗುತ್ತೆ ಅಂತ ಹೇಳಿ. ಆದರೆ ಒಂದು ವಾಗ್ದಾನ, ರಿಪಬ್ಲಿಕ್ ಕನ್ನಡ ಜವಾಬ್ದಾರಿಯುತ ಮಾಧ್ಯಮವಾಗಿ ದಿನದ 24 ಗಂಟೆಯೂ ಕೂಡ ಸುದ್ದಿ ಪ್ರಸಾರ ಮಾಡುವ ಮಾಧ್ಯಮವಾಗಿ ಯಾವ ವಿಚಾರವನ್ನು ಕೂಡ ಜನರ ಬದುಕಿಗೆ, ಜನರ ತೆರಿಗೆ ದುಡ್ಡಿಗೆ ಪರಿಣಾಮವನ್ನು ಬೀರುವಂತಹ ಯಾವುದೇ ವಿಚಾರವನ್ನು ಕೂಡ ಪಕ್ಕಕ್ಕೆ ಸರಿಸುವ ಪ್ರಶ್ನೆಯೇ ಇಲ್ಲ.
ನಾವು ಮೂಡಾ ವಿಚಾರನೂ ಆಗ್ತಾ ಇರುವ ಡೆವಲಪ್ಮೆಂಟ್ಸ್ ಅನ್ನ ನಾನ್ ಸ್ಟಾಪ್ ಲೈವ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೋರ್ಟ್ನಲ್ಲಿ ಆಗ್ತಾ ಇರುವ ಪ್ರತಿಯೊಂದು ಬೆಳವಣಿಗೆಗಳನ್ನ ಕೂಲಂಕುಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರ ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿ ಕೂಡ ಪ್ರಶ್ನೆಗಳನ್ನ ಪ್ರತಿನಿತ್ಯ ಕೇಳ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇದರ ಜೊತೆಯಲ್ಲೇನೆ ದರ್ಶನ್ ವಿಚಾರ ಕೂಡ, ದರ್ಶನ್ಗೆ ಸಿಗ್ತಾ ಇರುವ ರಾಜಾತಿಥ್ಯದ ವಿಚಾರವನ್ನ ಕೂಡ ಪ್ರಶ್ನೆ ಮಾಡಿದೆ ರಿಪಬ್ಲಿಕ್ ಕನ್ನಡ. ಹೀಗಾಗಿ ಕೇಂದ್ರ ಸರ್ಕಾರ ಪ್ರಯತ್ನ ಪಡುತ್ತೋ, ರಾಜ್ಯ ಸರ್ಕಾರ ಪ್ರಯತ್ನ ಪಡುತ್ತೋ, ರಾಜಕೀಯವಾಗಿ ಏನೇ ಪ್ರಯತ್ನಗಳಾದರೂ ಕೂಡ ಟಾಪಿಕ್ ಡಿವಿಯೇಟ್ ಮಾಡೋಕೆ ರಿಪಬ್ಲಿಕ್ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಈ ಟಾಪಿಕ್ ಡಿವಿಯೇಷನ್ಗಳಿಗೆ ಅವಕಾಶ ಇರೋದಿಲ್ಲ. ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಬಿಂದಾಸ್ ಆಗಿ ರಾಜಾತಿಥ್ಯವನ್ನು ಸ್ವೀಕರಿಸ್ತಾ ಇದ್ದ ವಿಡಿಯೋ ಹಾಗೆ ಫೋಟೋ ವೈರಲ್ ಆಗಿದ್ದು, ಇದೀಗ ಪರಸ್ಪರ ರಾಜಕೀಯ ಕೆಸರೆರಚಾಟಕ್ಕೆ ಇದೇ ವಿಚಾರ ಕಾರಣವಾಗಿದೆ. ಫೋಟೋ ರಿಲೀಸ್ ಹಿಂದೆ ಕಾಂಗ್ರೆಸ್ನ ಕೈವಾಡ ಅನ್ನೋದು ಜೋಶಿವಾದ ಆದರೆ, ನೀವು ಮಾಡ್ತಿರೋದು ಡೈವರ್ಟ್ ಪಾಲಿಟಿಕ್ಸ್. ಕೇಂದ್ರ ಸರ್ಕಾರ ಈಗಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ. ಅದನ್ನ ನೀವು ಪಕ್ಕಕ್ಕಿಟ್ಟು ಜನರ ದೃಷ್ಟಿಯನ್ನ ಬೇರೆ ಕಡೆಗೆ ಸೆಳೆಯುವ ಭಾಗವಾಗಿ ಮೂಡಾ ದರ್ಶನ್ ಅಂತ ಹೇಳಿ ಬೇರೆ ಬೇರೆ ಆಯಾಮಗಳನ್ನ ಕೊಟ್ಟು ಚರ್ಚೆ ಮಾಡ್ತಿದ್ದೀರಿ ಅನ್ನೋದು ಕಾಂಗ್ರೆಸ್ನ ವಾದ. ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ರಿಲೀಸ್ ಆದ ಫೋಟೋ, ವಿಡಿಯೋ ಹಾಗೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಆರೋಪ ಪ್ರತ್ಯಾರೋಪಗಳು ಯಾವ ಹಂತಕ್ಕೆ ಹೋಗಿ ನಿಂತಿದೆ, ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಜೈಲಿನ ಫೋಟೋ ಹಿಂದೆ ಕೈವಾಡ, ಜೋಶಿ ಡಿಕೆ ನಡುವೆ ಫೋಟೋ ವಾರ್. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಡಿಕೆ ಕೌಂಟರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊರ್ಕಿಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋಸ್ ರಿಲೀಸ್ ಆಯ್ತು. ಆ ಫೋಟೋ ಬಿಟ್ಟಿದ್ದೆ ಕಾಂಗ್ರೆಸ್ನವರು ಅಂತ ಜೋಶಿ ಬಾಂಬ್ ಸಿಡಿಸಿದ್ರು. ಮೂಡಾ ಮತ್ತು ವಾಲ್ಮೀಕಿ ಪ್ರಕರಣ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ರು ಅಂತ ಜೋಶಿ ಬಾಂಬ್ ಹಾಕಿದ್ರು. ಮೂಡಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಜೋಶಿ ಹೇಳಿಕೆಗೆ ಡಿಕೆ ತಿರುಗೇಟು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ದರ್ಶನ್ ಮೂಡಾ ವಿಚಾರ ಬಿಡ್ರಪ್ಪ, ನೀರಾವರಿ ಕ್ಷೇತ್ರದ ಮಹದಾಯಿ ಸಮಸ್ಯೆ ಬಗೆಹರಿಸಿ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ದುಡ್ಡು ಕೊಡಿಸ್ರಪ್ಪ ಅಂತ ಜೋಶಿ ವಿರುದ್ಧ ಡಿಕೆ ಕೆಂಡಾಕಾರಿದ್ದಾರೆ. ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ ಮೂಡಾ ವಿಚಾರ ಬಿಡಿ. ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಸಮರ್ಥನೆ ಮಾಡ್ಕೋತಾರ. ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆದಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ ಬಿ ಜೆ ಪಿ ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ ಅಥವಾ ಹೈಕಮಾಂಡ್ಗೆ ಹೋಯ್ತಾ ಬಿ ಜೆ ಪಿ ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗಾಗಿ ಪೋಸ್ಕೊಂಡ್ರ. ಒಟ್ನಲ್ಲಿ ಕಾಟೇರನ ಫೋಟೋ ವೈರಲ್ ಹಿಂದೆ ಕಾಂಗ್ರೆಸ್ ಇದೆ ಅಂತ ಬಿಜೆಪಿಯವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಿದ್ದಾರೆ. ಈ ಫೋಟೋ ಕೌಂಟರ್ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಮೂಡಾ ವಾಲ್ಮೀಕಿ ಹಗರಣದ ಚರ್ಚೆಗಿಂತ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ವಿಚಾರ ಹೆಚ್ಚು ಚರ್ಚೆಗೆ ಒಳಪಡ್ತು. ಇನ್ಫ್ಯಾಕ್ಟ್ ಮಾಧ್ಯಮಗಳಲ್ಲೂ ಕೂಡ ಮೂಡಾ ವಾಲ್ಮೀಕಿ ಹಗರಣಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ದರ್ಶನ್ಗೆ ನೀಡಲಾಗ್ತಾ ಇದ್ದ ರಾಜಾತಿಥ್ಯ, ಅದರ ಹಿಂದೆ ಯಾರಿದ್ದಾರೆ, ರಾಜಕೀಯ ನಾಯಕರ ಪಾತ್ರ ಪ್ರಭಾವ ಏನಾದರೂ ಇದೆಯಾ ಅನ್ನೋದರ ಚರ್ಚೆನೇ ನಡೀತಾ ಇತ್ತು. ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ ಬಿಜೆಪಿ ನಾಯಕರು, ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉರುಳಾಗಿ ಪರಿಣಮಿಸಿರುವ ಮೂಡಾ ಕೇಸನ್ನ ಡೈವರ್ಟ್ ಮಾಡಲಿಕ್ಕೇನೆ ಕಾಂಗ್ರೆಸ್ನವರೇ ಬೇಕು ಅಂತ ದರ್ಶನ್ ಫೋಟೋ ರಿಲೀಸ್ ಮಾಡಿದ್ದಾರಂತೆ. ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಕಾಂಗ್ರೆಸ್ ಪಾಳ್ಯದವರು ಷಡ್ಯಂತ್ರ ಮಾಡಿದ್ರಾ ಅನ್ನೋ ಅನುಮಾನ ಪ್ರಹ್ಲಾದ್ ಜೋಶಿ ಅವರ ಈ ಹೇಳಿಕೆಯಿಂದ ವ್ಯಕ್ತವಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಹಾಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಫೋಟೋಗಳು ರಿಲೀಸ್ ಆಗಿದ್ದು, ಇದೆಲ್ಲವನ್ನ ಗಮನಿಸ್ತಿದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬರ್ತಾ ಇದ್ದ ಬ್ಯಾಕ್ ಟು ಬ್ಯಾಕ್ ಹಗರಣಗಳ ಆರೋಪ, ಆ ಹಗರಣಗಳ ಆರೋಪದಿಂದ ಡೈವರ್ಟ್ ಮಾಡಬೇಕು ಜನರ ಗಮನವನ್ನ
ವಿರೋಧ ಪಕ್ಷಗಳ ಪ್ರತಿಭಟನೆಯ ಹಾದಿಯನ್ನ ಮಾಧ್ಯಮಗಳ ದಿಕ್ಕನ್ನ ಡೈವರ್ಟ್ ಮಾಡಬೇಕು ಅಂತಲೇ ಈ ಫೋಟೋಗಳನ್ನ ರಿಲೀಸ್ ಮಾಡಲಾಯಿತು ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಗಂಭೀರ ಆರೋಪ. ದರ್ಶನ್ ಜೈಲಲ್ಲಿರೋ ಫೋಟೋ ಹಿಂದೆ ಹಾಗಾದ್ರೆ ಯಾರ ಕೈವಾಡ ಇದೆ ಅನ್ನೋ ಪ್ರಶ್ನೆ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂಥದ್ದೊಂದು ಗಂಭೀರವಾದ ಆರೋಪವನ್ನ ಹೊರಗಿಟ್ಟಿದ್ದಾರೆ. ಮತ್ತೊಂದು ಕಡೆ ಏಟಿಗೆ ಎದುರೇಟು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಗರಣದ ಬಗ್ಗೆ ಬಿಜೆಪಿ ಜೆಡಿಎಸ್ನವ್ರು ಮಾತನಾಡಿದ್ರೆ ನಿಮ್ಮ ಕಾಲದಲ್ಲೂ ಹಗರಣ ಆಗಿಲ್ವಾ ಅಂತ ಹೇಳಿ ಹಗರಣ ವರ್ಸಸ್ ಹಗರಣ ಅನ್ನೋ ರೀತಿಯ ಕೌಂಟರ್ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇದ್ದದನ್ನು ನಾವು ಗಮನಿಸಿದ್ವಿ. ಯಾವಾಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ದರ್ಶನ್ ಫೋಟೋ ರಿಲೀಸ್ ವಿಚಾರಕ್ಕೂ ಮೂಡಾ ವಿಚಾರಕ್ಕೂ ಲಿಂಕ್ ಮಾಡಿ ಮಾತನಾಡಿದ್ರು, ಇದಕ್ಕೆ ಕೌಂಟರ್ ಕಾಂಗ್ರೆಸ್ ಪಾಳೆಯದಿಂದಲೂ ಕೂಡ ವ್ಯಕ್ತವಾಗಿದೆ. ಪ್ರಹ್ಲಾದ್ ಜೋಶಿ ಅವರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ದರ್ಶನ್ ಮೂಡ ಎಲ್ಲ ಬಿಡ್ರಪ್ಪ, ಮಹದಾಯಿ ಬಗ್ಗೆ ಮಾತನಾಡಿ, ಮೊದಲು ಭದ್ರಾ ಮೇಲ್ದಂಡೆ ದುಡ್ಡು ಕೊಡಿಸ್ರಪ್ಪ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ತಿರುಗಿದ್ದಾರೆ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರದಿಂದ 5,300 ಕೋಟಿ ಬರೋದು ಬಾಕಿ ಇದೆ, ಫಸ್ಟ್ ಅದನ್ನು ಕೊಡಿಸಿ ಆಮೇಲೆ ಮೂಡಾನೋ ದರ್ಶನ್ನೋ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಕೇವಲ ಡಿಕೆ ಶಿವಕುಮಾರ್ ಅವರು ಮಾತ್ರವಲ್ಲ, MB ಪಾಟೀಲ್ ಕೂಡ, ಸಚಿವ MB ಪಾಟೀಲ್ ಅವರು ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯ ವಿರುದ್ಧ ಕಿಡಿಕಾರಿದ್ದಾರೆ.